ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಸುಂಡೆಕಾಯಿ ಗ್ರೇವಿ ಮಾಡೋಣ. ಇದು ತುಂಬ ಹೆಲ್ತಿ ಕೂಡ, ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿ ಬರುತ್ತೆ. ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇದು ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ನಾವು ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿದೆ. ನೋಡಿ ತೊಗೊಂಡಿದ್ದೀನಿ ನಾನು ಸುಂಡೆಕಾಯಿದು. ಅಪ್ಪು ಸುಂಡೆಕಾಯಿ ಅಂತಾರೆ ಇದನ್ನು ಕೆಲವೊಂದು ಕಡೆ, ಕೆಲವು ಕಡೆ ಬರೀ ಸುಂಡೆಕಾಯಿ ಅಂತಾರೆ. ಇದು ತುಂಬ ಹೆಲ್ತ್ಗೆಲ್ಲ ಒಳ್ಳೆಯದು. ಇದನ್ನು ತಿಂದರೆ ತುಂಬ ಡಯಾಬಿಟೀಸ್ ಎಲ್ಲ ಬರಲ್ಲ, ಮತ್ತು ಕಂಟ್ರೋಲ್ ಆಗುತ್ತೆ. ಬಿ ಪಿ ಶುಗರು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಈ ರೀತಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನೆಲ್ಲ ಕೆಚ್ಚಿ ಇದನ್ನು ತೆಗೆದು ಇಟ್ಟಿದ್ದೀನಿ ನೋಡಿ. ಈಗ ತೊಳ್ಕೊಬೇಕಾದ್ರೆ ಕ್ಲೀನಾಗಿ. ಇದು ತೊಳೆದ್ರೆ ಸೇಮು ಒಂಥರ ಹಾಲು ಬದನೆಕಾಯಿ ಕಟ್ ಮಾಡಿ ತೆಗಿತೀವಲ್ಲ ಆ ರೀತಿ ಕಪ್ಪು ಬರುತ್ತೆ ನೀರು. ನೋಡಿ ಈ ಥರ ಉಜ್ಜಿ ತೊಳಿಬೇಕು, ಬೀಜೆಲ್ಲ ಹೋಗಬೇಕು. ನೀಟಾಗಿ ಈ ರೀತಿ ಎಲ್ಲ ತೊಳೆದು ಕಿವುಚಿ ಬೀಜ ತೆಗಿಬೇಕು. ಎಲ್ಲನೂ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ತುಂಬ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಹೆಲ್ತಿ ಕೂಡ ಇದು. ನೋಡಿ ಈಗ ನೀರು ಬದನೆಕಾಯಿ ಕಟ್ ಮಾಡಿದಾಗ ಹೇಗೆ ಬರುತ್ತೆ ಆ ರೀತಿ ಬರುತ್ತೆ. ಇದು ಜೀರ್ಣಕ್ರಿಯೆಗೆಲ್ಲ ಇದು ಕಾಯಿ ಒಳ್ಳೆಯದು, ಮತ್ತು ಶುಗರೆಲ್ಲನೂ ನಿಯಂತ್ರಣ ಮಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅದನ್ನು ಕೂಡ ತಡೆಯುತ್ತೆ. ನೀರು ಈ ಥರ ಬ್ಲ್ಯಾಕ್ ಬರುತ್ತೆ. ಅದನ್ನು 2-3 ಸಲ ನೀಟಾಗಿ ತೊಳ್ಕೊಳ್ಳಿ. ಈಗ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಈಗ ಒಂದು ಪಾನ್ ಇಟ್ಟಿದ್ದೀನಿ ನೋಡಿ. ಒಂದು ಕಾವಲಿ ಇಟ್ಟೋದಕ್ಕೆ ನಾನು ಆಯಲ್ ಹಾಕಿ ಜೀರಿಗೆ ಮತ್ತು ಸಾಸಿವೆ ಹಾಕಿ ಇದು ಮಾಡಿದ್ದೀನಿ, ಒಗ್ಗರಣೆಗೆ ಹಾಕಿದ್ದೀನಿ. ಜೀರ್ಣಕ್ರಿಯೆ ಸಹಾಯ ಮಾಡುತ್ತದೆ, ಮಧುಮೇಹವನ್ನು ನಿಯಂತ್ರಣ ಮಾಡುತ್ತದೆ, ಹೃದಯ ಸಂಬಂಧಿ ಕಾಯಿಲೆಯನ್ನು ಕೂಡ ತಡೆಯುತ್ತದೆ. ರಕ್ತಹೀನತೆ ಇದ್ದರೆ, ಬ್ಲಡ್ ಕಡಿಮೆ ಇದ್ದಾಗಲೂ ಕೂಡ ಇದನ್ನು ಹೆಚ್ಚಿಸುತ್ತೆ. ಮತ್ತು ಏನಾರೇ ಹೊಟ್ಟೆ ಉರಿ, ಕೈಕಾಲು ಉರಿ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈಗ ನಾನು ಈರುಳ್ಳಿ ಹಾಕೊಂಡು ಸಣ್ಣಗೆ ಹೆಚ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಚರ್ಮದ ಆರೋಗ್ಯ ಕೂಡ ಇದು ಸುಧಾರಿಸುತ್ತೆ, ಒಳ್ಳೆಯದು. ನೀಟಾಗಿ ಫ್ರೈ ಮಾಡೋಣ. ಇವಾಗ ಸುಂಡೆಕಾಯಿ ಹಲ್ಲು ನೋವು ಕೂಡ ಇದನ್ನು ಕೀಟ ಕಡಿತದಲ್ಲ, ಅದು ಯಾವುದೋ ಕಡಿದ್ರೆ ಅದಕ್ಕೂ ಹಾವು ಪ್ರತಿವಿಷವಾಗಿ ಕೂಡ ಇದು ಬಳಸ್ತಾರೆ, ಹಾವು ಕಡಿತ ಇದಕ್ಕೂ. ಮತ್ತು ಇದು ಹಲ್ಲು ನೋವು ಕೂಡ ಇದನ್ನು ತೆಗಿತಾರೆ. ಹಲ್ಲು ನೋವು ಬಂದಾಗ ಇದನ್ನು ಬೆಂಕಿ ಮೇಲೆ ಹಾಕಿ ಇದನ್ನು ಸುಂಡೆಕಾಯಿನ ಅದನ್ನು ಬೆಂಕಿ ಉರುಗಿ ಇದನ್ನು ಒಣಗಿಸ್ಬಿಟ್ಟು ಕೆಚ್ಚಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಬೆಂಕಿಗೆ ಹಾಕಿ ಅದನ್ನು ಪೈಪ್ ಕೊಟ್ಟು ಬಾಯಿಗೆ ಅದನ್ನು ಹುಳ ತೆಗಿತಾರೆ. ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮೆಟೊನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸಾಂಬಾರು ಕೂಡ, ಬೇಳೆ ಜೊತೆ ಸಾಂಬಾರು ಕೂಡ ಮಾಡ್ಬೋದು, ಮತ್ತು ಈ ರೀತಿ ಗ್ರೇವಿನೂ ಕೂಡ ಮಾಡ್ಬೋದು. ಇವಾಗ ನಾನು ಎಲ್ಲನೂ ಬೀಜ ತೆಗೆದಿರೋದು ಸುಂಡೆಕಾಯಿ ತೊಳೆದು ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ನೋಡಿಕೊಳ್ಳಿ. ಇವೆಲ್ಲ ತುಂಬ ಅಪರೂಪದ ವಸ್ತುಗಳು, ಸಿಗೋದಿಲ್ಲ ಇದು. ಯಾವಾಗೆಲ್ಲ ಸಿಕ್ಕಿದಾಗ ಬಿಡ್ದೇ ತೊಗೊಂಡು ಬಂದು ಈ ರೀತಿ ಮಾಡ್ಕೊತೀನಿ. ಈಗಿನವ್ರಿಗೆಲ್ಲ ಇದು ಗೊತ್ತೇ ಇಲ್ಲ. ಇದು ಔಷಧಿ ಗುಣಗಳು ತುಂಬ ಹೇರಳವಾಗಿದೆ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಕ್ಕಳು ದೊಡ್ಡವರು ಚಿಕ್ಕವರಲ್ಲಿ ಇಷ್ಟಪಟ್ಟು ತಿಂತಾರೆ. ನಾನು ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ, ಏಕೆಂದರೆ ತುಂಬ ಚೆನ್ನಾಗಿಲ್ಲ ಒಗ್ಗರಣೆನ, ಅದಕ್ಕೋಸ್ಕರ. ಇವಾಗ
ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ಅದಕ್ಕೆ. ಸ್ವಲ್ಪ ರೆಡ್ ಚಿಲ್ಲಿ ಮತ್ತು ಗರಂ ಮಸಾಲೆನೂ ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ರುಬ್ಕೊಳ್ಳೋಣ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಈಗ ನಾನು ಹುಣಸೆಹಣ್ಣು ಸ್ವಲ್ಪ ಕಿವುಚಿದ್ನಲ್ಲ ಹುಳಿನ, ನೀವು ಬೇಕಾದರೆ ಟೊಮೆಟೊನೂ ಕೂಡ ಒಂದು ಹೆಚ್ಚಾಗಿ ಹಾಕೋಬೋದು. ಇಲ್ಲಾಂದರೆ ನಾವು ಹುಣಸೆಹಣ್ಣು ರಸನೂ ಕೂಡ ಬಿಟ್ಕೋಬೋದು. ಅದನ್ನು ರಸ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಅದಕ್ಕೆ. ಸುಂಡೆಕಾಯಿನ ಇಂಗ್ಲೀಷಲ್ಲಿ ಟರ್ಕಿ ಬೇರ್ರಿ ಅಂತಲೂ ಕೂಡ ಕರೀತಾರೆ. ಈಗ ನಮಗೆ ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಖಾರ ರುಬ್ಬಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಟೊಮ್ಯಾಟೊ ಎಲ್ಲ ಹಾಕಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ರುಬ್ಕೊಂಡು ಅದನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಇದು ಮಾಡೋಣ. ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ಇವಾಗ ಹದವಾಗಿದೆ. ಈಗೆಲ್ಲ ಕುಕ್ಕರ್ಗೆ ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಬೆಂದಿದೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೆಲ್ಲ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬೋದು. ಸ್ಕೂಲ್ಗೆ ರೊಟ್ಟಿ, ಚಪಾತಿ, ಪೂರಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಸಾಂಬಾರು ಕೂಡ ಇದರಲ್ಲಿ ತಿನ್ಬೋದು. ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ. ನನ್ನ ಚಾನಲಲ್ಲಿ ನಾನು ಮಾಡೋ ಎಲ್ಲ ವೀಡಿಯೋಗಳು ಇಷ್ಟ ಆದ ದಯಮಾಡಿ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ರೀತಿ ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.